ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿ ತಳಿಗಳು ಮತ್ತು ಅವುಗಳ ಸಂವರ್ಧನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಕುರಿ ಇವತ್ತು ಹೆಚ್ಚು ಬೇಡಿಕೆಯಲ್ಲಿ ಇರತಕ್ಕಂತಹ ಒಂದು ಪ್ರಾಣಿ ಅಂತ ಹೇಳಿ ನಾವು ಹೇಳಬಹುದು. ಆ ಕಾರಣಕ್ಕಾಗಿ ಹೆಚ್ಚು ಜನ ಕುರಿಗಳ ಸಾಕಾಣಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಮತ್ತು ಆ ಮೂಲಕ ಆರ್ಥಿಕವಾಗಿ ಲಾಭವನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ದಿನ ಕಳೆದ ಹಾಗೆ ಈ ಕುರಿ ಕ್ಷೇತ್ರದಲ್ಲಿಯೂ ಕೂಡ ಸಾಕಷ್ಟು ಸಂಶೋಧನೆಗಳು ಆಗ್ತಾ ಇದ್ದಾವೆ. ಹೊಸ ಹೊಸ ಸಂಶೋಧನೆಯ ಈ ಒಂದು ಫಲವನ್ನು ನಮ್ಮ ಕೃಷಿಕರು ಪಡೆದುಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಕುರಿ ತಳಿಗಳು ಮತ್ತು ಅವುಗಳ ಸಂವರ್ಧನೆ ಅಂತ ಅಂದರೆ ಏನು, ಯಾವ್ಯಾವ ತಳಿಗಳಿದ್ದಾವೆ, ಯಾವ್ಯಾವ ತಳಿಗಳು ಏನೇನು ವೈಶಿಷ್ಟ್ಯವನ್ನು ಹೊಂದಿದ್ದಾವೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಅನುವಂಶೀಯತೆ ಮತ್ತು ತಳಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ.ವಿ. ಜಯಂತಿಯವರು. ಜಯಂತಿಯವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಕುರಿಗಳು ಇವತ್ತು ಹೆಚ್ಚು ಬೇಡಿಕೆಯಲ್ಲಿ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಕುರಿಗಳನ್ನ ನಡೆದಾಡ್ತಕ್ಕಂಥ ATM ಅಂತ ಹೇಳಿ ಕರೀತಾರೆ. ಇದನ್ನ ಒಪ್ತೀರಾ ನೀವು? ಹೌದು, ಅದ್ ನಿಜ. ಕುರಿ ಸಾಕಾಣಿಕೆಯಲ್ಲಿ ಲಾಭ ತುಂಬಾನೇ ಹೆಚ್ಚಿದೆ. ಯಾಕಂದ್ರೆ ಇದು ದೊಡ್ಡ ರೈತರು ಅಂದ್ರೆ ತುಂಬಾ ಜಮೀನು ಇರುವಂತ ರೈತರೇ ಸಾಕ್ಬೇಕು ಅಂತೇನಿಲ್ಲ. ಸಣ್ಣದಾಗಿ ಅರ್ಧ ಎಕರೆ ಅಥವಾ ಮುಕ್ಕಾಲು ಎಕರೆ ಇರುವಂತ ರೈತರು ಸಹ 1 ಅಥವಾ 2 ಕುರಿಗಳನ್ನ ಇಟ್ಕೊಂಡು ಆರಾಮಾಗಿ ಸಾಕಿ ಅವುಗಳಿಂದ ಲಾಭ ಪಡ್ಕೋಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ರೈತರು ಅವರ ತುರ್ತು ಪರಿಸ್ಥಿತಿಯಲ್ಲಿ ಇದ್ದಾಗ ಆ ಕುರಿಗಳನ್ನ ಸಾಕಿದ್ರೆ ಅದನ್ನ ಮಾರಿ ಅದರಿಂದ ಹಣ ಪಡ್ಕೊಂಡು ಅವ್ರ ಅಗತ್ಯಕ್ಕೆ ಬೇಕಾದಂಗೆ ಉಪಯೋಗಿಸ್ಕೋಬಹುದು. ಮತ್ತೆ ಏನಂದ್ರೆ ಬರಗಾಲ ಇದ್ದಾಗ್ಲೂ ಅಷ್ಟೇ ನಮ್ಗೆ ಬೆಳೆಗಳು ಕೈ ಕೊಡ್ಬೋದೇ ಹೊರತು ಕುರಿ ಸಾಕಾಣಿಕೆಯಲ್ಲಿ ಯಾವತ್ತೂ ನಮ್ಗೆ ನಷ್ಟ ಅಂತೂ ಆಗೋದಿಲ್ಲ. ಅದರಿಂದಾಗಿ ಅದು ಕುರಿನ ನಡೆದಾಡುವ ATM ಅಂತ ಕರೀತಾರೆ. ಯಾವಾಗ ಬೇಕಾದ್ರೂ ಮಾರಿ ಅದನ್ನ ಆರಾಮಾಗಿ ಅದರಿಂದ ಲಾಭ ಪಡ್ಕೋಬಹುದು. ಮತ್ತೆ ಇನ್ನೊಂದೇನು ಅಂದ್ರೆ ಇದನ್ನ ಸಾಕೋದಿಕ್ಕೆ ನಮ್ಗೆ ತುಂಬಾ ಖರ್ಚು ವೆಚ್ಚ ಆಗುತ್ತೆ ಅಂತೇನಿಲ್ಲ. ಕೃಷಿಯಲ್ಲಿ ಬರುವಂತ ತ್ಯಾಜ್ಯ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಈ ಕುರಿಗಳು ನಮ್ಗೆ ವೈಶಿಷ್ಟ್ಯವಾದ ಮಾಂಸ ಮತ್ತೆ ಉಣ್ಣೆಯನ್ನು ನಮ್ಗೆ ಕೊಡ್ತವೆ. ಅದರಿಂದ ನಮ್ ಕುರಿಗಳು ಸಾಕೋದ್ರಿಂದ ರೈತರಿಗೆ ಒಂದು ವರದಾನ ಅಂತಾನೆ ಹೇಳ್ಬೋದು. ಒಟ್ಟಾರೆ ಈ ಬರಗಾಲದ ಪರಿಸ್ಥಿತಿನಲ್ಲೂ ಕೂಡ ಈ ಕುರಿ ಸಾಕಾಣಿಕೆ ಅನ್ನುವಂಥದ್ದು ಕೃಷಿಕರ ಕೈಯನ್ನು ಹಿಡಿಯುತ್ತೆ ಅನ್ನುವಂಥದ್ದು. ಅಂದರೆ ಈಗಿನ ಪರಿಸ್ಥಿತಿ ಏನಿದೆಯೋ ಇದಕ್ಕೆ ಈ ಕುರಿ ಸಾಕಾಣಿಕೆ ಅನ್ನುವಂಥದ್ದು ಬಹಳ ಸೂಕ್ತವಾದಂತಹ ಒಂದು ಕಾಯಕ ಅಂತ ಹೇಳಿ ನಾವು ಕರಿಬಹುದು. ಯಾವ್ಯಾವ ರಾಜ್ಯಗಳಲ್ಲಿ ಈ ಕುರಿಗಳ ಸಂಖ್ಯೆ ಹೆಚ್ಚಾಗಿ ಇರುವಂಥದ್ದು ಕಂಡು ಬರುತ್ತೆ? ಕುರಿಗಳು ನಮ್ಮ ಭಾರತದಲ್ಲಿ ಎಲ್ಲ ಕಡೆ ಇದೆ. ಆದರೆ ದಕ್ಷಿಣ ಭಾರತದಲ್ಲಿ ನಾವು ನೋಡ್ದಂಗೆ ಹೆಚ್ಚಿನ ಕುರಿ ತಳಿಗಳು ಮತ್ತೆ ಕುರಿಗಳ ಸಂಖ್ಯೆನೂ ನಮಗೆ ದಕ್ಷಿಣ ಭಾರತದಲ್ಲಿ ತುಂಬಾ ಜಾಸ್ತಿಯಾಗಿ ಕಾಣಬಹುದು. ಕುರಿಗಳ ಸಂಖ್ಯೆಯನ್ನು ನಾವು ಮೊದಲನೇದಾಗಿ ತೆಲಂಗಾಣದಲ್ಲಿ ಜಾಸ್ತಿ ನೋಡ್ಬೋದು. ಅದಾದ್ಮೇಲೆ ಆಂಧ್ರ ಪ್ರದೇಶ, ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿ ನಿಲ್ಲುತ್ತೆ. 4ನೇದಾಗಿ ನಾವು ರಾಜಸ್ಥಾನ, 5ನೇದಾಗಿ ತಮಿಳುನಾಡಲ್ಲಿ ನಾವು ಕುರಿ ಹೆಚ್ಚು ಸಂಖ್ಯೆಯಲ್ಲಿ ನೋಡ್ಬೋದು. ಒಟ್ಟಾರೆ ದಕ್ಷಿಣ ಭಾರತದಲ್ಲಿ ತುಂಬಾ ಹೆಚ್ಚಿನ ಕುರಿ ಸಂಖ್ಯೆ ಇದೆ. ಹೆಚ್ಚು ಸಂಖ್ಯೆ ಇರತಕ್ಕಂಥದ್ದು ತೆಲಂಗಾಣದಲ್ಲಿ, ಆನಂತರ ಆಂಧ್ರ ಪ್ರದೇಶ, 3ನೇ ಸ್ಥಾನದಲ್ಲಿ ಕರ್ನಾಟಕ ಇರುವಂತದ್ದನ್ನು ನಾವು ಕಾಣಬಹುದು. ಅಂತ ಅಂದ್ರೆ ಈ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕುರಿಗಳ ಸಾಕಾಣಿಕೆ ಆಗುತ್ತೆ ಅನ್ನುವಂಥದ್ದು. ಭಾರತದಲ್ಲಿ ಎಷ್ಟು ತರಹದ ಈ ಕುರಿ ತಳಿಗಳಿದ್ದಾವೆ? ಕುರಿ ತಳಿಗಳಿಗೆ ಅಂತ ಬಂದಾಗ ಭಾರತದಾದ್ಯಂತ ಅನೇಕ ತಳಿಗಳಿದೆ. ಅದರಲ್ಲಿ ಪ್ರಸ್ತುತವಾಗಿ ಇವಾಗ ನಾವು 44 ಕುರಿ ತಳಿಗಳನ್ನ ನಾವು ರೆಕಾಗ್ನೈಸ್ ಮಾಡಿದೀವಿ. ಅದು ನಮಗೆ ಒಂದು ವೆಬ್ಸೈಟ್ ಬರುತ್ತೆ, NBAGR ಅಂತ, ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ. ಅದರಲ್ಲಿ ನಾವು ಒಟ್ಟಾರೆ 44 ಕುರಿ ತಳಿಗಳನ್ನ ನೇಮಕ ಮಾಡಿದ್ದಾರೆ. ಈ ವೆಬ್ಸೈಟ್ ಅಲ್ಲಿ ಕುರಿನೇ ಅಂತಲ್ಲ ಎಲ್ಲಾ ಪ್ರಾಣಿಗಳ ಬಗ್ಗೆ ವಿವರ ಸಿಗುತ್ತೆ. ಆ ತಳಿಗಳು ಯಾವ್ದು, ಎಷ್ಟಿದಾವೆ, ಎಲ್ಲಿಂದ ಬಂದಿದಾವೆ, ಇದೆಲ್ಲ ರೀತಿಯ ವಿವರವನ್ನು ನಾವು ಈ ವೆಬ್ಸೈಟ್ ನಲ್ಲಿ ಪಡ್ಕೋಬಹುದು. ಈಗ ನಮ್ಮ ದೇಶದಲ್ಲಿ ಸಾಕಷ್ಟು ತಳಿಗಳಿದ್ದಾವೆ, ಸುಮಾರು 44 ತಳಿಗಳು ಇದ್ದಾವೆ ಅಂತ ಹೇಳಿದ್ರಿ. ಹೇಗೆ ಇದನ್ನ ವಿಂಗಡಣೆ ಮಾಡ್ತಾರೆ? ವಿಂಗಡಣೆಗೆ ಅಂತ ಬಂದಾಗ ದೇಶನೇ ಅಲ್ಲ ಜಗತ್ತಿನಾದ್ಯಂತ ಅಂತ ಬಂದಾಗ ನಾವು ಕುರಿ ತಳಿಗಳನ್ನ ಅವು ಉತ್ಪನ್ನಗಳ ಆಧಾರದ ಮೇಲೆ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ 3 ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದು ಉಣ್ಣೆ ತಳಿಗಳು, 2ನೇದಾಗಿ ಮಾಂಸ ತಳಿಗಳು, 3ನೇದು ಉಣ್ಣೆ ಮತ್ತೆ ಮಾಂಸ ತಳಿ 2. ಫಸ್ಟ್ನೇದು ಉಣ್ಣೆ ತಳಿಗಳು. ಈ ತಳಿಗಳು ವಿಶಿಷ್ಟತೆ ಏನಂದ್ರೆ ಈ ತಳಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಣ್ಣೆ ನಾವು ನೋಡ್ಬೋದು.
ಮತ್ತೆ ಇದೇನಂದ್ರೆ ಹೆಚ್ಚಾಗಿ ಅಮೆರಿಕ, ಆಸ್ಟ್ರೇಲಿಯಾ, ಸ್ಪೈನ್ ಮತ್ತೆ ರಷ್ಯಾ ದೇಶಗಳಲ್ಲಿ ಕಂಡುಬರುತ್ತೆ. ಇದಕ್ಕೆ ಉದಾಹರಣೆ ಅಂತ ಬಂದ್ರೆ ಮೆರಿನೋ ಮತ್ತೆ ಲಿಂಕನ್ ಅನ್ನೋ 2 ಕುರಿ ತಳಿಗಳನ್ನ ನಾವು ಕೊಡ್ಬೋದು. ಇದರಲ್ಲಿ ನಮ್ಗೆ ಏನಿಲ್ಲ ಅಂದ್ರೆ ಸುಮಾರು 4.5 to 5.25 kg ಉಣ್ಣೆ ವರ್ಷಕ್ಕೆ ಸಿಗುತ್ತೆ. ಮತ್ತೆ ಎರಡನೇದಾಗಿ ಮಾಂಸ ತಳಿಗಳು, ಇದರಲ್ಲಿ ಉತ್ತಮ ಗುಣಮಟ್ಟದ ಮಾಂಸನ ನಾವು ನೋಡ್ಬೋದು. ಮತ್ತೆ ಈ ತಳಿಗಳು ತುಂಬಾ ಶೀಘ್ರವಾಗಿ ಬೆಳವಣಿಗೆನ ಹೊಂದುತ್ತೆ. ಇದಕ್ಕೆ ಉದಾಹರಣೆ ಅಂತ ಬಂದಾಗ ನಮ್ಮ ರಾಜ್ಯದ ಮಂಡ್ಯ ಬನ್ನೂರು ಅಂತ ನಾವು ಕರಿತೀವಲ್ಲ, ಆ ಕುರಿ ತಳಿನೂ ಒಂದು. ಮತ್ತೆ ಆಂಧ್ರ ಪ್ರದೇಶದ ನೆಲ್ಲೂರು ಕುರಿನೂ ಅಷ್ಟೇ ತುಂಬಾ ಬೇಗ ಬೆಳವಣಿಗೆ ತೋರಿಸಿ ಒಳ್ಳೆ ರೀತಿಯ ಉತ್ತಮ ರೀತಿಯ ಮಾಂಸನ ನಾವು ಪಡ್ಕೋಬಹುದು ಇದರಿಂದ. ಮೂರನೇದಾಗಿ ಮಾಂಸ ಮತ್ತೆ ಉಣ್ಣೆ ತಳಿಗಳು ಅಂತ. ಇದು ಈ ಕಡೆ ಹೆಚ್ಚಿನ ಮಾಂಸನೂ ಕೊಡೋದಿಲ್ಲ, ಹೆಚ್ಚಿನ ಉಣ್ಣೆನೂ ಕೊಡೋದಿಲ್ಲ, ಎರಡನ್ನೂ ಈಕ್ವಲ್ ಸಮ ಪ್ರಮಾಣದಲ್ಲಿ ಕೊಡುತ್ತೆ. ಮತ್ತೆ ಈ ಕುರಿ ತಳಿಗಳು ವಿಶಿಷ್ಟತೆ ಏನಂದ್ರೆ ಆ ದೇಶದ ಪರಿಸರಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮತ್ತೆ ಇದಕ್ಕೆ ಉದಾಹರಣೆ ಅಂತ ಬಂದಾಗ ಕಾರಿಡೇಲ್ ಮತ್ತೆ ಲೈಸಿಸ್ಟರ್ನ ಕುರಿ ತಳಿಗಳನ್ನ ಇದಕ್ಕೆ ಉದಾಹರಣೆಯಾಗಿ ಕೊಡ್ಬೋದು. ಹೀಗೆ ಜಗತ್ತಿನಾದ್ಯಂತ ಕುರಿಗಳನ್ನ ಉಣ್ಣೆಯ ತಳಿಗಳು, ಮಾಂಸದ ತಳಿಗಳು ಮತ್ತು ಮಾಂಸ ಮತ್ತೆ ಉಣ್ಣೆಯ ತಳಿಗಳು ಅಂತ ಹೇಳಿ ವಿಂಗಡಣೆಯನ್ನ ಮಾಡಲಾಗುತ್ತೆ. ಅದರಲ್ಲಿ ನಮ್ಮ ಕರ್ನಾಟಕದ ಮಂಡ್ಯದ ಬಂಡೂರು ಏನಿದೆಯೋ ಇದು ಮಾಂಸದ ತಳಿಗೆ ಹೆಸರಾದಂತಹ ಒಂದು ಕುರಿ. ಅದಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಅತ್ಯಂತ ರುಚಿಕರವಾದಂತಹ ಮಾಂಸ ಅಂತಲೂ ಕೂಡ ಇದನ್ನ ಗುರುತನ್ನ ಮಾಡಲಾಗಿದೆ. ಅದೇ ರೀತಿ ನೆಲ್ಲೂರಿನ ತಳಿಯೂ ಕೂಡ ಮಾಂಸದ ತಳಿಯಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿ ಇರುವಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ ಇಲ್ಲಿ ಯಾವೆಲ್ಲ ತಳಿಗಳಿದ್ದಾವೆ? ನಮ್ಮ ರಾಜ್ಯಕ್ಕೆ ಅಂತ ಬಂದಾಗ ತುಂಬಾ ತಳಿಗಳು ಏನಿದಾವೆ ಅವು ಮಾಂಸದ ತಳಿಗಳಾಗಿ ವಿಂಗಡಣೆ ಆಗುತ್ತೆ. ಇದರಲ್ಲಿ ಉಣ್ಣೆನೂ ಬರುತ್ತೆ, ಆದರೆ ಉತ್ತಮ ರೀತಿಯಾದ ಉಣ್ಣೆ ನಮಗೆ ಸಿಗೋದಿಲ್ಲ, ಉತ್ತಮ ಗುಣಮಟ್ಟದ ಉಣ್ಣೆ ನಮಗೆ ಸಿಗೋದಿಲ್ಲ. ಹಾಗಾಗಿ ಹೆಚ್ಚಿನವು ಮಾಂಸದ ತಳಿಗಳಾಗಿ ಉಳಿಯುತ್ತವೆ. ಅದರಲ್ಲಿ 5 ತಳಿಗಳಿದೆ. ಒಂದು ಮೊದಲನೇದಾಗಿ ಬನ್ನೂರು, ನಾವೇನ್ ಮಂಡ್ಯ ಮತ್ತೆ ಬಂಡೂರು ಕುರಿ ಅಂತ ಕರಿತೀವಲ್ಲ ಅದು. ಎರಡನೇದು ಹಾಸನ ತಳಿ, ಮೂರನೇದು ಡೆಕ್ಕನಿ, 4ನೇದು ಬಳ್ಳಾರಿ ತಳಿ, ಕೊನೆಯದಾಗಿ ಕೆಂಗೂರಿ ತಳಿ. ಇವ್5 ಕರ್ನಾಟಕ ರಾಜ್ಯದ ತಳಿಗಳು. ನಮ್ಮ ರಾಜ್ಯದಲ್ಲಿಯೂ ಕೂಡ ಈ ಕುರಿಯ ತಳಿಗಳಿಗೆ ಹೆಸರುವಾಸಿಕೆಯನ್ನ ಪಡೆದುಕೊಂಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಬಂಡೂರು ಕುರಿ, ಡೆಕ್ಕನಿ ಕುರಿ, ಹಾಸನ ಲೋಕಲ್ ಅಂತ ಹೇಳಿ ಕರಿತೇವೆ, ಚಿತ್ರದುರ್ಗ ಮತ್ತೆ ಬಳ್ಳಾರಿ ಹಾಗೂ ಕೆಂಗೂರಿ ತಳಿಗಳು ಇಲ್ಲಿ ಜನಪ್ರಿಯವಾಗಿ ಇರುವಂಥದ್ದನ್ನು ನಾವು ಗಮನಿಸಬಹುದು. ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತಹ ಈ ಕುರಿ ತಳಿಗಳ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ಮೊದಲನೇದಾಗಿ ನಾನು ಬನ್ನೂರು ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಅದನ್ನ ನಾವು ಬಂಡೂರು ಮತ್ತೆ ಮಂಡ್ಯ ತಳಿ ಅಂತಾನೂ ಕರಿತೀವಿ. ಹೆಸರಿಗೆ ತಕ್ಕಂತೆ ಇದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ತುಂಬಾ ನೋಡ್ಬೋದು. ಅದೇ ರೀತಿ ಮೈಸೂರು ಜಿಲ್ಲೆಯ ಬನ್ನೂರು ಹೋಬಳಿಯಲ್ಲಿ ಮತ್ತೆ ಬೆಂಗಳೂರಿನ ಕೆಲವು ಪ್ರದೇಶಗಳಲ್ಲಿ ಸಹ ಈ ತಳಿನ ನಾವು ಕಾಣ್ಬೋದು. ಮುಖ್ಯವಾಗಿ ಮಂಡ್ಯ ಜಿಲ್ಲೆಯ ತುಂಬಾ ಮನೆಗಳಲ್ಲಿ ಈ ಕುರಿನ 2ರಿಂದ 10 ಕುರಿನಾದ್ರೂ ಸಾಕ್ತಾರೆ. ಇದನ್ನ ನಾವು ಯಾವಾಗ್ಲೂ ನೋಡ್ಬೋದು ಮಂಡ್ಯದ ಜಿಲ್ಲೆಯಲ್ಲಿ. ಮತ್ತೆ ಈ ಬಂಡೂರು ಕುರಿಗಳು ನೋಡೋದಕ್ಕೆ ಹೇಗಿರುತ್ತೆ ಅಂತಂದ್ರೆ ಮಾಸಲು ಬಿಳಿ ಕೆನೆ ಹಾಲು ಮೈಬಣ್ಣ ಹೊಂದಿರುತ್ತೆ. ಮತ್ತೆ ತಲೆ ಮತ್ತು ಕತ್ತಿನ ಭಾಗದಲ್ಲಿ ಕಂದು ಬಣ್ಣ ಇರುತ್ತೆ. ಇದು ಕಾಲುಗಳು ಗಿಡ್ಡವಾಗಿದ್ದು ಎದೆ ಭಾಗ ಉಬ್ಬುಕೊಂಡು ಅಗಲವಾಗಿರುತ್ತೆ. ಮತ್ತೆ ಕೋಡುಗಳು ಇರೋದಿಲ್ಲ ಸಾಮಾನ್ಯವಾಗಿ. ಮತ್ತೆ ಮೂಗು ಉಬ್ಬಿಕೊಂಡು ಎದ್ದು ಕಾಣಿಸ್ತಾ ಇರುತ್ತೆ. ಇವೆಲ್ಲಾನು ಈ ತಳಿಯ ಗುಣಲಕ್ಷಣಗಳು. ಮತ್ತೆ ಈ ತಳಿ ಮಾಂಸಕ್ಕೆ ಅಂತ ಬಂದಾಗ ಇದು ತುಂಬಾ ರುಚಿಕರವಾದ ಮಾಂಸ. ನೀವಾಗ್ಲೇ ಹೇಳ್ದಂಗೆ ಈ ತಳಿಯಲ್ಲಿ ತುಂಬಾ ರುಚಿಕರವಾದ ಮಾಂಸ ನಾವು ನೋಡ್ಬೋದು. ಯಾಕಂದ್ರೆ ಮಾಂಸದ ಎಳೆಗಳ ಮಧ್ಯೆ ಕೊಬ್ಬು ತುಂಬಿಕೊಂಡಿರುತ್ತೆ. ಅದರಿಂದಾಗಿ ಮಾಂಸ ತುಂಬಾ ಮೃದುವಾಗಿರುತ್ತೆ. ನಾವು ಬೇಯಿಸಿದಾಗ ಒಂದು ರೀತಿಯ ಸುವಾಸನೆ ಬೇರೆ ತರ ಬರುತ್ತೆ, ಮತ್ತೆ ತುಂಬಾ ರುಚಿಕರವಾಗಿರುತ್ತೆ. ಈ ತಳಿ ಮಾಂಸ ಇಳುವರಿ ಅಂತ ಬಂದಾಗ ನಾವು 40-45% ಇಳುವರಿನ ನಾವು ನೋಡ್ಬೋದು. ಮತ್ತೆ ಹೆಣ್ಣು ಕುರಿಗಳು ಮಾರುಕಟ್ಟೆಯ ವಯಸ್ಸಿನಲ್ಲಿ 25-30 kg ತೂಗಿದ್ರೆ ಗಂಡು ಕುರಿಗಳು 30-35 kg ತೂಗುತ್ತೆ. ಮತ್ತೆ 13-17 ತಿಂಗಳಷ್ಟರಲ್ಲಿ ಪ್ರಾಯಕ್ಕೆ ಬಂದು 2 ವರ್ಷಕ್ಕೆ 3 ಸರಿ ಮರಿ ಆಗ್ತವೆ. ಇದು ಇದರ ವಿಶಿಷ್ಟತೆ. ಎರಡನೇದಾಗಿ ಹಾಸನ ತಳಿ. ಹೆಸರು ತಕ್ಕಂತೆ ಇದು ಹಾಸನ ಜಿಲ್ಲೆಯ ತಳಿನೇ, ಮೂಲತಃ ಹಾಸನದ್ದು. ಇದನ್ನ ನಾವು ಪಕ್ಕದ ಚಿಕ್ಕಮಂಗ್ಳೂರು, ಮೈಸೂರು, ಶಿವಮೊಗ್ಗ ಮತ್ತೆ ತುಮಕೂರು ಜಿಲ್ಲೆಗಳಲ್ಲೂ ಕಾಣ್ಬೋದು. ಈ ತಳಿ ಬನ್ನೂರು ತಳಿಗೆ ಹೋಲುತ್ತೆ. ಒಂದಷ್ಟು ಮೈ ಬಣ್ಣದಲ್ಲಿ ಸ್ವಲ್ಪ ಡಿಫರೆನ್ಸ್, ಬದಲಾವಣೆಗಳು ನಾವು ನೋಡ್ಬೋದು. ಸಾಮಾನ್ಯವಾಗಿ ಬಿಳಿ ಮತ್ತು ಕಂದು ಬಣ್ಣ ಇರುತ್ತೆ ಈ ತಳಿ. ಇದು ಹೆಣ್ಣು ಕರುಗಳು 18-28 kg ತೂಗುತ್ತೆ. ಗಂಡು ಕುರುಗಳು ಸುಮಾರು 25-35 kg ತೂಗುತ್ತೆ. ಇದ್ರದ್ದು ಮಾಂಸದ ಇಳುವರಿನೂ ಅಷ್ಟೇ 45-48 ಇರುತ್ತೆ. ಅಂದ್ರೆ ಒಟ್ಟಾರೆ ತೂಕದಲ್ಲಿ 45-48 ಮಾಂಸದ ಇಳುವರಿ. ಹೌದು, ಮಾಂಸದ ಇಳುವರಿ ನಾವು 45-48 ನೋಡ್ಬೋದು.
ಮೂರನೇದಾಗಿ ಬಳ್ಳಾರಿ ತಳಿ. ಇದು ನಮ್ಮ ರಾಜ್ಯದ ಬಳ್ಳಾರಿ, ಚಿತ್ರದುರ್ಗ, ರಾಯಚೂರು ಮತ್ತೆ ಧಾರವಾಡ ಜಿಲ್ಲೆಗಳಲ್ಲಿ ನಾವು ಸಾಮಾನ್ಯವಾಗಿ ಕಾಣಬಹುದು. ಇದು ಮೈಬಣ್ಣ ಹೆಂಗಿರುತ್ತೆ ಅಂದ್ರೆ ಕಪ್ಪು ಮೈಬಣ್ಣ ಇರುತ್ತೆ, ಮತ್ತೆ ಸಣ್ಣ ಕುತ್ತಿಗೆ ಇರುತ್ತೆ ಇದರಲ್ಲಿ. ಆಮೇಲೆ ಕಾಲುಗಳು ತುಂಬಾ ಎತ್ತರವಾಗಿರುತ್ತೆ, ಯಾಕಂದ್ರೆ ಆ ಪ್ರದೇಶಗಳಲ್ಲಿ ಕುರಿಗಳನ್ನ ವಲಸೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಮೇವು ಅಷ್ಟೇ, ಮೇಯೋದಕ್ಕೆ ಹೊರಗಡೆ ಬಿಟ್ಟಿರ್ತವೆ, ಅದು ತುಂಬಾ ದೂರ ನಡೆದಾಡ್ಕೊಂಡು ಆಹಾರ ಹುಡ್ಕೊಂಡು ಆಹಾರ ತಿನ್ನುತ್ತೆ, ಅದು ಆಯಾಸ ಆಗಲ್ಲ. ಈ ಎತ್ತರವಾದ ಕಾಲ್ಗಳಿರೋದ್ರಿಂದ ತುಂಬಾ ಮೈಲಿಗಟ್ಟೆ ನಡೆಯೋದಕ್ಕೂ ಅದು ಆಯಾಸ ಪಟ್ಕೊಳ್ಳಲ್ಲ. ಮತ್ತೆ ಟಗರುಗಳಲ್ಲಿ ಕೊಂಬುಗಳು ನೋಡ್ಬೋದು ನಾವು, ಅದೇ ಹೆಣ್ಣು ಕುರಿಗಳಲ್ಲಿ ಕೊಂಬು ನೋಡಕ್ಕಾಗಲ್ಲ. ಈ ಜಾತಿಯ ತಳಿಗಳಲ್ಲಿ ನಾವು ಹೆಣ್ಣು ಕುರಿಗಳಲ್ಲಿ ಕೊಂಬು ಕಾಣಲ್ಲ. ಮತ್ತೆ ಹೆಣ್ಣು ಕುರಿಗಳು ಏನಿಲ್ಲ ಅಂದ್ರೆ 25-30 kg ತೂಕ ಬಂದ್ರೆ, ಗಂಡು ಕುರಿಗಳು 35-40 kg ತೂಕ ಬರುತ್ತೆ. 4ನೇದು ಡೆಕ್ಕನಿ ಕುರಿ ತಳಿ. ಇದನ್ನ ನಾವು ಕರ್ನಾಟಕದ ವಿಜಯಪುರ, ಗುಲ್ಬರ್ಗ, ಬೆಳಗಾವಿ, ಧಾರವಾಡ ಮತ್ತೆ ರಾಯಚೂರು ಜಿಲ್ಲೆಗಳಲ್ಲಿ ನೋಡ್ಬೋದು. ಮತ್ತೆ ಏನು ಅಂತಂದ್ರೆ ಇದು ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ನಮ್ಮ ರಾಜ್ಯದ ಜೊತೆಗೆ ಮಹಾರಾಷ್ಟ್ರದಲ್ಲೂ ಸಹ ನಾವು ಈ ಕುರಿ ತಳಿನ ನೋಡ್ಬೋದು. ಈ ತಳಿಯಲ್ಲಿ ಮೈಬಣ್ಣದಲ್ಲಿ ವೈವಿಧ್ಯತೆ ಜಾಸ್ತಿ. ಸ್ವಲ್ಪ ಕುರಿಗಳು ಕಂದು ಮೈಬಣ್ಣ ಹೊಂದಿದ್ರೆ, ಇನ್ನಷ್ಟು ಕುರಿಗಳು ಕಪ್ಪು ಮಿಶ್ರಿತ ಬಿಳಿ ಮೈಬಣ್ಣ ಹೊಂದಿರುತ್ತೆ. ಹೆಚ್ಚಾದ ಕುರಿಗಳು ಕಪ್ಪು ಮೈಬಣ್ಣನೇ ಹೊಂದಿರುತ್ತೆ. ಹೀಗಾಗಿ ಇದು ಕಾಲುಗಳು ಉದ್ದವಾಗಿರುತ್ತೆ. ಮತ್ತೆ ಇದರ ಇಳುವರಿ ಸಹ 45-50 ನಾವು ನೋಡ್ಬೋದು. ಮತ್ತೆ ಕೊನೆಯದಾಗಿ ಕೆಂಗೂರಿ ಕುರಿ ತಳಿ. ಕೆಂಗೂರಿ ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಈ ತಳಿನ ನಾವು ಮಾರುಕಟ್ಟೆಯಲ್ಲಿ ನೋಡ್ಬೋದು, ಖರೀದಿನೂ ಜಾಸ್ತಿ ಆಗ್ತದೆ. ಈ ಕುರಿ ತಳಿ ಕೊಪ್ಪಳ, ರಾಯಚೂರು ಮತ್ತೆ ಗುಲ್ಬರ್ಗ ಜಿಲ್ಲೆಗಳಲ್ಲಿ ಕಾಣ್ಬೋದು ನಾವು. ಮತ್ತೆ ಏನು ಅಂದ್ರೆ ಈ ಕುರಿನ ದೊಡ್ಡ ಗಾತ್ರದ ಕುರಿ ಅಂತಾನೂ ಕರಿತೀವಿ. ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಮತ್ತೆ ನಮ್ಗೆ ಆದಷ್ಟು ಬೇಗ ಅದು ಮೈ ತೂಕ ಬರುತ್ತೆ, ಮತ್ತೆ ಹೆಚ್ಚಿನ ಮೈ ತೂಕ ಬರುತ್ತೆ. ಅದರಿಂದಾಗಿ ಇದನ್ನ ದೊಡ್ಡ ಗಾತ್ರದ ಕುರಿ ತಳಿ ಅಂತಾನೂ ಕರಿತೀವಿ. ಇದು ನೋಡ್ಲಿಕ್ಕೆ ಹೇಗಿರುತ್ತೆ ಅಂದ್ರೆ ಕಂದು ಮೈ ಬಣ್ಣ ಇರುತ್ತೆ, ಮತ್ತೆ ಜೊತೆಗೆ ಬಿಳಿ ಕಪ್ಪು ಚುಕ್ಕೆಗಳನ್ನು ನಾವು ಕಾಣ್ಬೋದು ಮೈ ಮೇಲೆ. ಗಂಡು ಕುರಿಗಳಲ್ಲಿ 50% kg ಮೈ ತೂಕ ನೋಡ್ಬೋದು ನಾವು. ಅದೇ ಹೆಣ್ಣು ಕುರಿಗಳಲ್ಲಿ 40 kg ಮೈ ತೂಕ ನೋಡ್ಬೋದು. ನಾವು ಇವಾಗ ಏನೇನು ಹೇಳ್ದೆ ಆ 5 ತಳಿಗಳಲ್ಲಿ ಕೆಂಗೂರಿ ತಳಿನಲ್ಲಿ ನಾವು ಅಧಿಕವಾಗಿ ಮೈ ತೂಕನ ನೋಡ್ಬೋದು. ಹೀಗಾಗಿ ಈ 5 ತಳಿಗಳು ನಮ್ಮ ರಾಜ್ಯದ ತಳಿಗಳಾಗಿದ್ದಾವೆ. ಇದಿಷ್ಟು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತಹ ಕುರಿಯ ತಳಿಗಳು, ಅವುಗಳ ವೈಶಿಷ್ಟ್ಯತೆಯ ಬಗ್ಗೆಯೂ ಕೂಡ ತಾವು ತಿಳಿಸ್ಕೊಟ್ರಿ. ಒಂದು ಸಣ್ಣ ಹಿಂಡಿನಲ್ಲಿ ನಾವು ಕುರಿ ಸಾಕಾಣಿಕೆಯನ್ನ ಮಾಡಬಹುದು ಅಂತ ಹೇಳಿದ್ರೆ ಎಷ್ಟು ಸಾಕಾಣಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತೀರಿ? ಸಾಮಾನ್ಯವಾಗಿ ನಾವು ರೈತರಿಗೆ ಏನ್ ಹೇಳ್ತೀವಿ ಅಂದ್ರೆ, ಅವರು ಮೊದಲನೇ ಬಾರಿಗೆ ಕುರಿ ಸಾಕಣೆ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಾರಂಭದಲ್ಲಿ 30-40 ಕುರಿಗಳನ್ನ ತಗೊಳ್ಳೋದು ತುಂಬಾ ಉತ್ತಮ. ಯಾಕಂದ್ರೆ ಅವ್ರು ಎಷ್ಟೇ ತರಬೇತಿ ಪಡ್ಕೊಂಡಿರ್ಬೋದು ಕುರಿ ತಳಿ ಸಾಕಾಣಿಕೆ ಬಗ್ಗೆ, ಅಥವಾ ಎಷ್ಟೋ ಫಾರ್ಮ್ಗಳಿಗೆ ಹೋಗಿ ಅಲ್ಲಿ ನೋಡ್ಕೊಂಡ್ ಬಂದು ಅನುಭವ ಪಡೆದಿದ್ರು ಸಹ ಅವ್ರ ಸ್ವಂತ ಅನುಭವ ಪಡೆಯೋದು ತುಂಬಾ ಮುಖ್ಯ ಆಗುತ್ತೆ. ಏನಂದ್ರೆ ಸಣ್ಣ ಪ್ರಮಾಣದಲ್ಲಿ ಮೊದಲು ಕುರಿಗಳನ್ನ ಸಾಕೋದಕ್ಕೆ ಶುರು ಮಾಡಿದಾಗ ಅವ್ರಿಗೆ ಅದ್ರಲ್ಲಿ ಆಗುವಂತ ನಷ್ಟಗಳು, ಲಾಭಗಳು, ಅದ್ರಲ್ಲಿ ಏನೇನ್ ತೊಂದರೆಗಳು ಬರುತ್ತೆ ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಇರುತ್ತೆ. ಆವಾಗ ಅದನ್ನ ಉಪಯೋಗಿಸ್ಕೊಂಡು ಅವರು ದೊಡ್ಡ ಗಾತ್ರದಲ್ಲಿ ಕುರಿ ಸಾಕಾಣಿಕೆನ ಮಾಡ್ಬೋದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅವ್ರಿಗೆ ಮುಂದಿನ ದಿನಗಳಲ್ಲಿ ಅಥವಾ ಜಾಸ್ತಿ ಸಾಕಿದಾಗ ಅವ್ರಿಗೆ ತುಂಬಾ ನಷ್ಟ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಿಂದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪ್ರಾರಂಭದಲ್ಲಿ ನಾವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ರೈತರು ಅಂತ ಅಂದ್ರೆ ಅವರು 30 ಹೆಣ್ಣು ಕುರಿಗಳನ್ನ ತಗೊಂಡು 1 ಅಥವಾ 2 ಗಂಡು ಕುರಿಗಳನ್ನ ತಗೊಂಡು ಸಾಕೋದು ತುಂಬಾ ಉತ್ತಮ. ಮತ್ತೆ ಆದಷ್ಟು ಒಂದು ಶೆಡ್ ಅಥವಾ ಒಂದು ಕೊಟ್ಟಿಗೆಯಲ್ಲಿ 50 ಕುರಿಗಳಿಗಿಂತ ಹೆಚ್ಚು ಕುರಿಗಳನ್ನ ಸಾಕಬಾರ್ದು. ಇದರಿಂದ ಏನಾಗುತ್ತೆ ಅಂದ್ರೆ ಒತ್ತಡ ಜಾಸ್ತಿ ಆಗುತ್ತೆ. ಕುರಿಗಳ ಸಂಖ್ಯೆ ಜಾಸ್ತಿ ಆದಷ್ಟು ಒತ್ತಡ ಜಾಸ್ತಿ ಆಗುತ್ತೆ. ಮತ್ತೆ ಕಾಯಿಲೆ ಬಂದಿದೆ, ಇವಾಗ ಒಂದು ಕುರಿಗೆ ಕಾಯಿಲೆ ಬಂದಿದೆ, ಅದು ಹರಡುವಿಕೆ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ಒಂದು ಕುರಿಯಿಂದ ಎಲ್ಲಾ ಕುರಿಗಳು ರೋಗಕ್ಕೆ ಪೀಡಿತ ಆಗಿ ನಷ್ಟ ಆಗೋದು ಜಾಸ್ತಿ ಆಗುತ್ತೆ. ಅದರಿಂದಾಗಿ ಒಂದು ಕುರಿಗೆ ಏನಿಲ್ಲ ಅಂದ್ರೂ ಸುಮಾರು 10 ಚದರ ಜಾಗ ಕೊಡ್ಬೇಕಾಗತ್ತೆ. ಇದರಿಂದ ರೋಗ ಹರಡುವಿಕೆನೂ ಕಡಿಮೆ ಆಗುತ್ತೆ, ಮತ್ತೆ ಕುರಿಗಳ ಮೇಲೆ ಒತ್ತಡನೂ ಕಡಿಮೆ ಆಗಿ ನಾವು ರೈತರಲ್ಲಿ ಲಾಭ ನೋಡ್ಬೋದು. ಅದರಿಂದಾಗಿ ಇದೆಲ್ಲನೂ ಸಣ್ಣ ಹಿಂಡಿನಲ್ಲಿ ಕುರಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ನೀವು ಹೇಳಿದಾಗೆ ಒಂದು 30-40 ನಾವು ಆಯ್ಕೆಯನ್ನ ಮಾಡಿಕೊಳ್ಬೇಕು. ನಮಗೆ ಎಷ್ಟೇ ಗೊತ್ತಿದ್ರು ಕೂಡ, ಎಲ್ಲೇ ನೋಡಿದ್ರು ಕೂಡ ನಮಗೆ ಸ್ವಂತ ಅನುಭವ ಆಗ್ತಕ್ಕಂಥದ್ದು ಕುರಿ ಸಾಕಾಣಿಕೆಯನ್ನ ಮಾಡಲಿಕ್ಕೆ ಪ್ರಾರಂಭಿಸಿದ ನಂತರ. ಹಾಗಾಗಿ ನಮ್ಮ ಅನುಭವವೇ ಹೆಚ್ಚು ಸೂಕ್ತವಾದದ್ದು. ಆ ಕಾರಣಕ್ಕಾಗಿ ಕಡಿಮೆ ಸಂಖ್ಯೆಯಲ್ಲಿ, ಯಾಕೆ ಅಂತ ಅಂದ್ರೆ ಇವತ್ತು ಕುರಿಗಳಿಗೆ ಹೆಚ್ಚು ಬೇಡಿಕೆ ಇದೆ ಅಂತ ಹೇಳಿ 100 ಸಂಖ್ಯೆಯಲ್ಲಿ, 500 ಸಂಖ್ಯೆಯಲ್ಲಿ, 1000 ಸಂಖ್ಯೆಯಲ್ಲಿ ಸಾಕಾಣಿಕೆ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದಂತಹ ಉದಾಹರಣೆಗಳಿದಾವೆ. ಹೌದು, ಮೊದಲಿಗೆ ಹಂಗ್
ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಹೌದು, ಅವ್ರಿಗೆ ಅನುಭವ ಇರೋದಿಲ್ಲ, ನಷ್ಟ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸಾಕಷ್ಟು ನಷ್ಟ ಆದಂತ ನಿದರ್ಶನಗಳು ಕೂಡ ಇದ್ದಾವೆ. 500 ಸಾಕ್ತೀನಿ 1000 ಸಾಕ್ತೀನಿ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳವನ್ನ ಹಾಕಿ ಅದನ್ನ ಹೇಗೆ ಸಾಕಾಣಿಕೆ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗದೆ ಕೈ ಸುಟ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ. 30-40 ಅಂತ ಹೇಳಿದ್ರೆ ಅತ್ಯಂತ ಹೆಚ್ಚು ಬಂಡವಾಳವನ್ನ ಬೇಡದಿಲ್ಲ, ಮತ್ತೆ ಒಬ್ಬರು ಅವುಗಳನ್ನ ನಿರ್ವಹಣೆಯನ್ನ ಮಾಡಬಹುದು. ಹಾಗಾಗಿ ಕಡಿಮೆ ಸಂಖ್ಯೆಯಿಂದ ಪ್ರಾರಂಭ ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳಿ. ಇವತ್ತು ಕುರಿ ಸಾಕಾಣಿಕೆ ತನ್ನ ಆರ್ಥಿಕತೆಯಿಂದಾಗಿ ಹೆಚ್ಚು ಒಂದು ಜನಮನ್ನಣೆಯನ್ನ ಗಳಿಸ್ಕೊಂಡಿರ್ತಕ್ಕಂಥದ್ದು. ಈ ಕುರಿ ಸಾಕಾಣಿಕೆ ಆರ್ಥಿಕತೆ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಆರ್ಥಿಕತೆ ವಿಷಯಕ್ಕೆ ಅಂತ ಬಂದಾಗ ಕುರಿ ಸಾಕಾಣಿಕೆಯಲ್ಲಿ ಯಾವತ್ತಿದ್ರೂ ಲಾಭನೇ ಜಾಸ್ತಿ. ನಮ್ಗೆ ವೈಜ್ಞಾನಿಕವಾಗಿ ಅದು ಸಾಕೋದು ಹೇಗೆ ಅನ್ನೋದು ಗೊತ್ತಿರಬೇಕು. ಅದರಲ್ಲಿ ನಾವು ಕೊಠಡಿ ಸಾಕಾಣಿಕೆ ಅಂತ ಬಂದಾಗ 2 ವಿಧ ಆಗಿ ವಿಂಗಡಿಸ್ತೀವಿ. ಒಂದು ನಾವು ಇಂಗ್ಲಿಷಲ್ಲಿ ಕರಿತೀವಿ ರ್ಯಾಮ್ ಲ್ಯಾಂಪ್ ಫ್ಯಾಟನಿಂಗ್ ಅಂತ. ಈಗಂದ್ರೆ ಗಂಡು ಮರಿಗಳನ್ನ ತಗೊಂಬಂದು ಖರೀದಿ ಮಾಡಿ ಅದನ್ನ ಚೆನ್ನಾಗಿ ಕೊಬ್ಬಿಸಿ ಅದನ್ನ ಮಾರಾಟ ಮಾಡೋದು. ಎರಡನೇದಾಗಿ ಕುರಿಗಳನ್ನ ಖರೀದಿ ಮಾಡಿ ಅವುಗಳಿಂದ ಮರಿಗಳನ್ನ ಪಡೆದು ಮಾರಾಟ ಮಾಡುವಂಥದ್ದು. ಇದೆರಡು ರೀತಿಯಲ್ಲೂ ರೈತರಿಗೆ ಲಾಭನೇ ಇದೆ. ಒಂದಷ್ಟು ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಆರ್ಥಿಕತೆಯಲ್ಲಿ, ಬಿಟ್ರೆ ಲಾಭ ಅಂತೂ ಖಂಡಿತ. ನಾವೇನು ಹೇಳ್ತೀವಿ ಅಂದ್ರೆ ಮಳೆ ಜಾಸ್ತಿ ಇರುವಂತ ಪ್ರದೇಶಗಳಲ್ಲಿ ನಾವು ಸಾಮಾನ್ಯವಾಗಿ ರ್ಯಾಮ್ ಲ್ಯಾಂಪ್ ಫ್ಯಾಟನಿಂಗ್ ಮಾಡಿ ಅಂತ ಹೇಳ್ತೀವಿ. ಹಂಗಂದ್ರೆ ಕುರಿ ಮರಿಗಳನ್ನ ತಗೊಂಬಂದು ಚೆನ್ನಾಗಿ ಕೊಬ್ಬಿಸಿ ಆಮೇಲೆ ಮಾರಾಟ ಮಾಡಿ ಅಂತ. ಇವಾಗ ನೋಡಿ, ನಾವು 2 ತಿಂಗಳು ಒಂದು ಮರಿ ತಗೊಳ್ತೀವಿ ಅಂತ ಅಂದ್ರೆ ಒಂದು ಮರಿಗೆ ಏನಿಲ್ಲ ಅಂದ್ರೆ 2,000-3,000 ಸಾವಿರ ಬೀಳುತ್ತೆ. ಅದನ್ನ ಒಂದು 4-6 ತಿಂಗಳು ಮೇಯಿಸಿ ಅದರಿಂದ ನಾವು ಲಾಭ ಚೆನ್ನಾಗಿ ಪಡ್ಕೋಬಹುದು. ಯಾಕಂದ್ರೆ 4-5 ತಿಂಗಳು ನಾವು ಮೇಯಿಸಿದಾಗ 1 kgಗೆ ಏನಿಲ್ಲ ಅಂದ್ರೂ 250 ರೂಪಾಯಿ ಬೀಳುತ್ತೆ. ಕಡಿಮೆ ಅಂತ ಅಂದ್ರೂ 250 ರೂಪಾಯಿ ಬೀಳುತ್ತೆ. ಹಂಗ್ ನೋಡಿದಾಗ ನಮ್ಗೆ ಒಂದು ಕುರಿ ಮೇಲೆ 7,000-8,000 ಸಾವಿರ ಬರುತ್ತೆ. ಅವಾಗ ಒಂದು ಕುರಿ ಮೇಲೆ 7,000-8,000 ಸಾವಿರ ಬಂದಾಗ ನಾವು ತಗೊಂಡಿರೋ ಖರೀದಿ ಮಾಡಿರೋಂತ ಹಣ 2,000-3,000 ಸಾವಿರ ಆಗಿರೋದು. ಮತ್ತೆ ನಮ್ಗೆ ಕುರಿ ಸಾಕಾಣಿಕೆಯಲ್ಲಿ ತುಂಬಾ ಖರ್ಚು ಬೀಳೋದಿಲ್ಲ. ಕೃಷಿ ತ್ಯಾಜ್ಯಗಳೇನಿರುತ್ತೋ ಅದನ್ನೇ ಉಪಯೋಗಿಸ್ಕೊಂಡು ಈ ಕುರಿಗಳು ಬೆಳಿತವೆ. ಮತ್ತೆ ದಿನಕ್ಕೆ 1-2 ಸರಿ ಹೊರಗಡೆ ಬಿಟ್ಟು ಮೇಯಿಸಿದ್ರೆ ಸಾಕು. ಒಬ್ಬ ರೈತ ಇದ್ರೂ ಆರಾಮಾಗಿ ಇದನ್ನ ಮ್ಯಾನೇಜ್ ಮಾಡ್ಬೋದು. ಅದರಿಂದಾಗಿ ಏನಂದ್ರೆ ಈ ಪದ್ಧತಿಯಲ್ಲಿ ಏನಿಲ್ಲ ಅಂದ್ರೂ ಒಂದು ಕುರಿಗೆ ಕನಿಷ್ಠ 2,000-3,000 ಸಾವಿರ ಲಾಭ ಅಂತೂ ಪಡಿಬೋದು. ಎರಡನೇ ಪದ್ಧತಿ ಅಂತ ಬಂದಾಗ ಕುರಿಗಳನ್ನು ಖರೀದಿ ಮಾಡಿ ಅವುಗಳಿಂದ ಮರಿಗಳನ್ನ ಪಡೆದು ಆಮೇಲೆ ಅವನ್ನ ಮಾರಾಟ ಮಾಡೋದು. ಈ ಪದ್ಧತಿಯಲ್ಲೂ ಸಹ ಲಾಭ ಹೆಚ್ಚು. ಆದ್ರೆ ಮೊದಲನೇ ಪದ್ಧತಿಗಿಂತ ಸ್ವಲ್ಪ ಕಡಿಮೆ ಬರುತ್ತೆ. ಒಂದು ಕುರಿಗೆ ಅಂತ ಬಂದಾಗ 1,500-2,000 ಸಾವಿರ ಲಾಭ ಬರುತ್ತೆ ನಮ್ಗೆ. ಲಾಭ ಅಂತೂ ಖಂಡಿತ. 2 ವಿಧಾನದಲ್ಲೂ ಕೂಡ ಬರುತ್ತೆ. ಈ ಕುರಿ ಸಾಕಾಣಿಕೆಯನ್ನ ಮಾಡುವ ಸಂದರ್ಭದಲ್ಲಿ ಈ ರ್ಯಾಮ್ ಲ್ಯಾಬ್ ಫ್ಯಾಟನಿಂಗ್ ಅನ್ನುವಂಥದ್ದೇನಿದೆ ಅದು ಗಂಡು ಮರಿಗಳನ್ನ ತರಿಸಿ ಕೊಬ್ಬಿಸಿ ಅವುಗಳನ್ನು ಮಾರಾಟವನ್ನ ಮಾಡ್ತಕ್ಕಂಥದ್ದು. ಮತ್ತೊಂದು ವಿಧಾನ ಕುರಿಗಳನ್ನ ಖರೀದಿ ಮಾಡಿ ಅವುಗಳಿಂದ ಮರಿಗಳನ್ನ ಪಡೆದುಕೊಂಡು ಮಾರಾಟವನ್ನ ಮಾಡ್ತಕ್ಕಂಥದ್ದು. ಎರಡರಲ್ಲೂ ಕೂಡ ಸಾಕಷ್ಟು ಆದಾಯ ಇದೆ. ಅದರಲ್ಲಿ ಈ ರ್ಯಾಮ್ ಲ್ಯಾಬ್ ಫ್ಯಾಟನಿಂಗ್ ಅನ್ನುವಂಥದ್ದೇನಿದೆಯೋ ಇದರಲ್ಲಿ ಹೆಚ್ಚು ಲಾಭವನ್ನ ನಾವು ಮಾಡಿಕೊಳ್ಬಹುದು ಅನ್ನುವಂಥದ್ದು. ಯಾರು ಹೊಸದಾಗಿ ಕುರಿಯನ್ನ ಸಾಕಬೇಕು ಅಂತ ಹೇಳಿ ಅನ್ಕೊಂಡಿರ್ತಾರೋ ಅವ್ರಿಗೆ ಈ ವಿಧಾನ ಹೆಚ್ಚು ಸೂಕ್ತ. ಅದನ್ನ ಆಯ್ಕೆ ಮಾಡಿಕೊಂಡು ಅವರು ಅನುಸರಿಸಬಹುದು. ಇನ್ನು ಕುರಿಗಳನ್ನ ನಾವು ಸಾಕಾಣಿಕೆ ಮಾಡ್ತೀವಿ ಅಂತ ಹೇಳಿ ನಿರ್ಧಾರವನ್ನ ಮಾಡಿದ ಮೇಲೆ ಕುರಿಗಳ ಆಯ್ಕೆಯನ್ನ ಹೇಗೆ ಮಾಡ್ಕೋಬೇಕು? ಕುರಿಗಳ ಆಯ್ಕೆ ತುಂಬಾ ಮುಖ್ಯ ಆಗುತ್ತೆ. ಇವಾಗ ನಾವು ಪ್ರಾರಂಭದಲ್ಲಿ ನಾವು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಅಂದಾಗ ಆಯ್ಕೆನೇ ಮುಖ್ಯ. ನಾವು ಆಯ್ಕೆನೇ ತಪ್ಪಾಗಿ ಮಾಡಿದಾಗ ನಮ್ಗೆ ಲಾಭ ಬರೋದು ತುಂಬಾ ಕಡಿಮೆ. ಅದರಿಂದಾಗಿ ಒಳ್ಳೆ ಗುಣಮಟ್ಟದ ಕುರಿಗಳನ್ನ ನಾವು ಆಯ್ಕೆ ಮಾಡಬೇಕು. ಮತ್ತೆ ಏನಂದ್ರೆ ಸಾಮಾನ್ಯವಾಗಿ ನಾವು ಕುರಿ ಖರೀದಿ ಮಾಡೋದಕ್ಕೆ ಹೋದಾಗ ಅದು ಬಾಹ್ಯ ಗುಣಲಕ್ಷಣಗಳು ನೋಡ್ಕೊಂಡು ನಾವು ಖರೀದಿ ಮಾಡ್ಬಿಡ್ತೀವಿ. ಅದು ಒಂದ್ ತಪ್ಪು, ನನ್ನ ಪ್ರಕಾರ ಅದು ತಪ್ಪು. ಯಾಕಂದ್ರೆ ಬಾಹ್ಯ ಲಕ್ಷಣ ನೋಡಿದ ತಕ್ಷಣ ನಾವು ಅದು ಯಾವ ರೀತಿ ನಮ್ಗೆ ಉತ್ಪಾದನಾ ಗುಣಗಳ ಯಾವ ರೀತಿ ಇದೆ ಆ ಕುರಿಗಳಲ್ಲಿ ಅಂತ ಗೊತ್ತಾಗಲ್ಲ. ಅದರಿಂದಾಗಿ ನಾವು ಉತ್ಪಾದನಾ ಗುಣಗಳನ್ನು ನೋಡೋದು ತುಂಬಾ ಮುಖ್ಯ. ಮತ್ತೆ ಏನಾಗ್ಬಿಟ್ಟಿದೆ ಅಂದ್ರೆ ಕುರಿ ಸಾಕಾಣಿಕೆಯಲ್ಲಿ ತುಂಬಾ ರೈತರು ಹಿಂಡುಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ವಲಸೆ ಕುರಿಗಳು ಜಾಸ್ತಿ, ವಲಸೆ ರೀತಿಯಲ್ಲಿ ಕುರಿ ಸಾಕಾಣಿಕೆ ಜಾಸ್ತಿ. ಈ ಕುರಿಗಳೇನಾಗುತ್ತೆ ಅಂದ್ರೆ ವಲಸೆ ಹೋಗ್ತವೆ, ಅಲ್ಲಿ ಮೇಯ್ಕೊಂಡು ಬರ್ತವೆ. ಅದರಿಂದಾಗಿ ನಮ್ಗೆ ಉತ್ಪಾದನಾ ಗುಣಗಳನ್ನ ನೋಂದಣಿ ಮಾಡ್ಕೊಳ್ಳೋದಿಕ್ಕಾಗಲ್ಲ. ಹಾಗಾಗಿ ಯಾವ ಕುರಿ ಚೆನ್ನಾಗಿ ಉತ್ಪಾದನೆ ಕೊಡ್ತಾ ಇದೆ, ಯಾವ ಕುರಿ ಚೆನ್ನಾಗಿ ಕೊಡ್ತಾ ಇಲ್ಲ ಅಂತ ನಾವು ಅದ್ರ ಮಧ್ಯೆ ಹೇಳೋದಿಕ್ಕಾಗಲ್ಲ. ಹಾಗಾಗಿ ನಾವು ಬಾಹ್ಯ ಗುಣಲಕ್ಷಣಗಳು ನೋಡಿನೇ ಖರೀದಿ ಮಾಡ್ತೀವಿ ಅನ್ನೋದನ್ನು ಒಂದಷ್ಟು ಪಾಯಿಂಟ್ಸ್, ಒಂದಷ್ಟು ರೀತಿಯಲ್ಲಿ ನೋಡಿ ಮಾಡಿ ಖರೀದಿ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲಿ ಮೊದಲನೇದಾಗಿ ಟಗರುಗಳ ಆಯ್ಕೆ ಅಂತ ಬಂದಾಗ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಒಂದು ಟಗರು ಅರ್ಧ ಹಿಂಡಿಗೆ ಸಮ ಅಂತ ಅಂತೀವಿ. ನಾನು ಆಗ್ಲೇ ಹೇಳ್ದಂಗೆ 30 ಕುರಿಗೆ 1-2 ಟಗರಿದ್ರೆ ಸಾಕು, ಆರಾಮಾಗಿ ನಾವು ಸಾಕಾಣಿಕೆ ಮಾಡ್ಕೋಬಹುದು. ಹಾಗಾಗಿ ಟಗರು ಆಯ್ಕೆಯಲ್ಲಿ ನಾವು ತುಂಬಾ ಎಚ್ಚರ ವಹಿಸ್ಬೇಕಾಗತ್ತೆ.
ಸಾಮಾನ್ಯವಾಗಿ ಟಗರನ್ನ ಆಯ್ಕೆ ಮಾಡುವಾಗ ಅದು ಬೆಳವಣಿಗೆ ಉತ್ತಮವಾಗಿದೆಯಾ ಇಲ್ವಾ ಅಂತ ನೋಡ್ಬೇಕಾಗತ್ತೆ. ಅದು ಬೆಳವಣಿಗೆ ಉತ್ತಮವಾಗಿದ್ರೆ ನಮಗೆ ಉತ್ತಮ ರೀತಿಯ ಕುರಿಮರಿಗಳು ದೊರೆಯುತ್ತವೆ. ಅದರಿಂದಾಗಿ ರೈತರಿಗೆ ಲಾಭನೂ ಬರುತ್ತೆ. ಮತ್ತೆ ಎರಡನೇದಾಗಿ ಅದು ಆರೋಗ್ಯವಾಗಿದೆಯಾ ಇಲ್ವಾ ಅಂತ ನೋಡ್ಬೇಕು. ಆರೋಗ್ಯವಾಗಿದೆಯಾ ಇಲ್ವಾ ಅಂತ ನೋಡೋಕೆ ಒಂದು ಗುಣಲಕ್ಷಣ ಅಂದ್ರೆ ಅದು ಕಣ್ಗಳು. ಕಣ್ಣಿನ ಹೊಳಪು ಚೆನ್ನಾಗಿದ್ದಲ್ಲಿ ಆರೋಗ್ಯಕರವಾಗಿರುತ್ತೆ. ಮತ್ತೆ ಆ ಕುರಿಗಳು ಆಕರ್ಷಕವಾಗಿರ್ಬೇಕು ನೋಡೋದಕ್ಕೆ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಟಗರಿನ ಬೆನ್ನೆಲುಬಿನ ಮಾಂಸ ಸಮೃದ್ಧವಾಗಿರ್ಬೇಕು. ಮತ್ತೆ ಅದು ಕಾಲುಗಳಲ್ಲೂ ಕೂಡ ಮಾಂಸಯುಕ್ತವಾಗಿರ್ಬೇಕು. ಯಾಕಂದ್ರೆ ಕುರಿಗಳು ಈ ಎಲ್ಲಾ ಗುಣಲಕ್ಷಣಗಳಿದ್ದಾಗ ಒಳ್ಳೆ ರೀತಿಯಲ್ಲಿ ಸಂತಾನೋತ್ಪತ್ತಿಯಲ್ಲಿ ಪಾಲ್ಗೊಳ್ಳುತ್ತೆ. ಮತ್ತೆ ಒಳ್ಳೆಯ ಎತ್ತರ, ನಿಲುವು, ಮೈಮಾಟ, ಎದೆಯುಬ್ಬಿಕೆ ಇರಬೇಕು ಆ ಕುರಿಗಳಲ್ಲಿ. ಮತ್ತೆ ಟಗರುಗಳಲ್ಲಿ ಯಾವುದೇ ರೀತಿಯ ಅನುವಂಶೀಯ ರೋಗಗಳಿರಬಾರ್ದು. ಅಂದ್ರೆ ಅದು ತಂದೆ, ಅದು ತಾತ ಆ ತರ ಬರುತ್ತಲ್ವಾ, ನಾವು ಆ ತರ ಅನುವಂಶೀಯ ರೋಗಗಳು ಇರಬಾರ್ದು. ಯಾವುದೇ ತರ ನ್ಯೂನ್ಯತೆಗಳಿರಬಾರ್ದು. ಈ ರೀತಿಯ ಅನುವಂಶೀಯ ರೋಗಗಳು ಅಥವಾ ನ್ಯೂನ್ಯತೆಗಳು ಇರುವಂತ ಟಗರನ್ನ ನಾವು ಆಯ್ಕೆನೆ ಮಾಡಬಾರ್ದು. ಇನ್ನೊಂದೇನಂದ್ರೆ ಆ ಕುರಿಮರಿಗಳಲ್ಲಿ ಲೈಂಗಿಕ ಆಸಕ್ತಿ ಹೊಂದಿರಬೇಕು. ಟಗರುಗಳು ಲೈಂಗಿಕ ಆಸಕ್ತಿ ಜಾಸ್ತಿ ಹೊಂದಿದ್ದಲ್ಲಿ ನಮಗೆ ತುಂಬಾ ಚೆನ್ನಾಗಿ ಆ ಹಿಂಡಿನಲ್ಲಿ ಪ್ರೆಗ್ನೆನ್ಸಿ ಆಗುತ್ತೆ. ಅದರಿಂದಾಗಿ ಕುರಿ ಮರಿಗಳು ಜಾಸ್ತಿ ಆಗುತ್ತೆ, ಲಾಭನೂ ಜಾಸ್ತಿ. ಮತ್ತೆ ಎರಡು ಬೀಜಗಳು ಬೀಜದ ಚೀಲದಲ್ಲಿ ಸಮವಾಗಿ ಪೂರ್ಣ ಬೆಳವಣಿಗೆ ಹೊಂದಿರಬೇಕು. ಬೀಜಗಳು ಪೂರ್ಣ ಬೆಳವಣಿಗೆ ಹೊಂದಿದ್ದಲ್ಲಿ ನಮಗೆ ಒಳ್ಳೆ ರೀತಿಯ ಟಗರು ಸಿಕ್ಕಿ ಅದರಿಂದ ಒಳ್ಳೆ ರೀತಿ ಕುರಿಮರಿಗಳನ್ನು ನಾವು ಪಡ್ಕೋಬಹುದು. ಮತ್ತೆ ಟಗರುಗಳು ತಾರುಣ್ಯಾವಸ್ಥೆಯಲ್ಲಿರುವಾಗ ಕುರಿಗಳನ್ನು ಗರ್ಭ ಕಟ್ಟಿಸುವ ಸಾಮರ್ಥ್ಯ ಹೊಂದಿರಬೇಕು. ಆದಷ್ಟು ಹೆಚ್ಚಿನ ಗರ್ಭ ಕಟ್ಟಿಸಿದಾಗ ಹೆಚ್ಚಿನ ಕುರಿಮರಿಗಳನ್ನು ನಾವು ನೋಡಿ ಹೆಚ್ಚಿನ ಲಾಭ ಪಡ್ಕೋತಾರೆ ರೈತರು. ಹೀಗಾಗಿ ಟಗರು ಆಯ್ಕೆಯಲ್ಲಿ ನಾವು ತುಂಬಾ ಎಚ್ಚರ ವಹಿಸಬೇಕಾಗತ್ತೆ. ಎರಡನೇದು ಅಂತ ಬಂದಾಗ ಹೆಣ್ಣು ಕುರಿಗಳ ಆಯ್ಕೆ ಮಾಡೋದು ಮುಖ್ಯ ಆಗುತ್ತೆ. ನಾವು ಏನ್ ಮಾಡ್ತೀವಿ ಅಂತಂದ್ರೆ ಹೆಣ್ಣು ಕುರಿಗಳನ್ನ ಸಾಮಾನ್ಯವಾಗಿ ಸಾಕೋದು ಉಪಕಸಬಾಗಿ ಮಾಡ್ಕೊಂಡ್ಬಿಟ್ಟಿದೀವಿ. ಇವಾಗ ರೈತರು ಇರ್ತಾರೆ, ಮನೆಯಲ್ಲಿ ಯಾವುದೋ 1-2 ಹೆಣ್ಣು ಕುರಿ ಇಟ್ಕೊಂಡ್ರೆ ನಮ್ಗೆ ಚೆನ್ನಾಗಾಗುತ್ತೆ ಅಂತ ಅನ್ಕೋತಾರೆ. ಅದೇ ನಾವು ಬ್ರೀಡಿಂಗ್ ಅಂತ ಮಾಡ್ತೀವಿ ಅಂತ ಅಂದಾಗ ಹೆಣ್ಣು ಕುರಿಗಳ ಆಯ್ಕೆನೂ ಮುಖ್ಯ ಆಗುತ್ತೆ. 1 ವರ್ಷದ ಒಳಗಡೆ ಇರುವಂತ ಕುರಿನ ಆಯ್ಕೆ ಮಾಡೋದು ತುಂಬಾ ಮುಖ್ಯ. ವಯಸ್ಸಾದ ಕುರಿಗಳನ್ನ ಆಯ್ಕೆ ಮಾಡಿದ್ರೆ ನಮ್ಗೆ ಏನು ಲಾಭ ಬರಲ್ಲ. ಯಾಕಂದ್ರೆ ವಯಸ್ಸು ಆಗ್ತಾ ಇದ್ದಂಗೆ ನಮ್ಗೆ ದೇಹದ ತೂಕ ಸಹ ಕಡಿಮೆ ಬರುತ್ತೆ. ಮತ್ತೆ ಅದಕ್ಕೆ ಕನ್ಸೀವ್ ಆಗುವಂತ ಇದು ಕಡಿಮೆ ಇರುತ್ತೆ, ಶಕ್ತಿ ಕಡಿಮೆ ಇರುತ್ತೆ. ಅದರಿಂದಾಗಿ 1 ವರ್ಷ ಇರುವಂತ ಕುರಿಗಳನ್ನ ಆಯ್ಕೆ ಮಾಡೋದು ತುಂಬಾ ಮುಖ್ಯ. ಅದರಲ್ಲೂ ಆ ಕುರಿಗಳು ಅವಳಿ ಮರಿಗಳನ್ನ ಕೊಡ್ತಾ ಇದೆ ಅಂತಂದ್ರೆ ಇನ್ನೂ ಒಳ್ಳೇದು. ನಾವು ಕುರಿಗಳಲ್ಲಿ ನೋಡ್ಬೋದು, ಸಾಮಾನ್ಯವಾಗಿ 1 ಕುರಿಮರಿನ ಹಾಕುತ್ತೆ. ಅದೇ ಕುರಿ 2 ಕುರಿಮರಿನ ಹಾಕಿದಾಗ ನಮ್ಗೆ ಹೆಚ್ಚಿನ ಲಾಭ ಬರುತ್ತೆ. ಹೆಚ್ಚಿನ ಮರಿಗಳಾದಷ್ಟು ಹೆಚ್ಚು ರೈತರಿಗೆ ಲಾಭ, ಆರ್ಥಿಕವಾಗಿ ಲಾಭ ಪಡ್ಕೋಬಹುದು. ಇದಿಷ್ಟು ಕುರಿಗಳ ತಳಿಗಳು ಮತ್ತೆ ಅವುಗಳ ಸಂವರ್ಧನೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಈ ಕುರಿ ತಳಿಗಳು ಮತ್ತೆ ಅವುಗಳ ಸಂವರ್ಧನೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕುರಿ ಸಾಕಾಣಿಕೆ ಮಾಡಿ ಅದರಿಂದ ತುಂಬಾನೇ ಲಾಭ ಇದೆ. ಕುರಿ ಸಾಕಾಣಿಕೆ ಮಾಡುವಾಗ ತಳಿಗಳ ಆಯ್ಕೆನೂ ಮುಖ್ಯ ಆಗುತ್ತೆ. ನಿಮ್ಮ ಅವಶ್ಯಕತೆಗೆ ಬೇಕಾದಂತ ತಳಿಗಳು, ನಿಮ್ಮ ಪ್ರದೇಶದಲ್ಲಿ ಇರುವಂತ ತಳಿಗಳನ್ನ ನೋಡಿಕೊಂಡು ಖರೀದಿ ಮಾಡಿ. ಯಾಕಂದ್ರೆ ಎಲ್ಲಾ ಪ್ರದೇಶಗಳಿಗೆ ಎಲ್ಲಾ ಕುರಿ ತಳಿಗಳು ಹೊಂದ್ಕೊಳ್ಳಲ್ಲ. ನಿಮ್ಮ ಪ್ರದೇಶದಲ್ಲಿರೋ ಕುರಿ ತಳಿಗಳು ತುಂಬಾ ಚೆನ್ನಾಗಿ ನಿಮ್ಮ ಪ್ರದೇಶಕ್ಕೆ ಹೊಂದ್ಕೊಂಡು ಒಳ್ಳೆ ಉತ್ತಮ ರೀತಿಯ ಮಾಂಸ ಮತ್ತೆ ಉಣ್ಣೆನ ಕೊಡುತ್ತೆ. ಅದರಿಂದಾಗಿ ನಿಮ್ಮ ಪ್ರದೇಶದಲ್ಲಿರೋ ಕುರಿ ತಳಿಗಳನ್ನೇ ಆಯ್ಕೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಕುರಿನ ಸಾಕಾಣಿಕೆ ಮಾಡೋದ್ರಿಂದ ತುಂಬಾ ಲಾಭ ಪಡ್ಕೋಬಹುದು ರೈತರು. ಮತ್ತೆ ಆಯ್ಕೆಗೆ ಅಂತ ಬಂದಾಗ ಟಗರನ್ನ ಆಯ್ಕೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ಟಗರನ್ನ ತನ್ನದೇ ಮಂದಿಯಿಂದ ಆರಿಸಬಾರ್ದು. ಅದೇ ಮಂದಿಯಿಂದ ಆರಿಸಿದಾಗ ಏನಾಗುತ್ತೆ ಅಂದ್ರೆ ಒಳ ಸಂಕರಣ ಅಂತ ಇವಾಗ ನಾವು ಜನಗಳಲ್ಲೂ ನೋಡ್ಬೋದು. ರಿಲೇಟಿವ್ಸ್ ಅಲ್ಲಿ ಮದುವೆ ಆದಾಗ ಸಮಸ್ಯೆಗಳು ಜಾಸ್ತಿ ಮಗುವಿನಲ್ಲಿ ಅಂತೀವಲ್ಲ, ಅದೇ ರೀತಿ ಅದೇ ಮಂದಿಯ ಟಗರನ್ನ ಆಯ್ಕೆ ಮಾಡಿ ಅಲ್ಲೇ ಇದ್ ಮಾಡಿದಾಗ ಒಳ ಸಂಕರಣ ಜಾಸ್ತಿ ಆಗುತ್ತೆ. ಅದರಿಂದಾಗಿ ಏನಾಗುತ್ತೆ, ಉತ್ಪಾದನೆ ಕಡಿತ ಆಗುತ್ತೆ. ಅದರಿಂದಾಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಟಗರುಗಳನ್ನ ದೂರದ ಉತ್ತಮ ಹಿಂಡಿನಿಂದ ಆಯ್ಕೆ ಮಾಡಿ ಆಮೇಲೆ ನೀವು ಅದನ್ನ ಉಪಯೋಗಿಸೋದು ತುಂಬಾ ಒಳ್ಳೇದು. ಕೊನೆಯದಾಗಿ ಏನು ಅಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ ಟಗರನ್ನ ಬದಲಾಯಿಸಬೇಕು. ಇದರಿಂದಾಗಿ ಏನಾಗುತ್ತೆ ಅಂದ್ರೆ ರೈತರಿಗೆ ಒಳ್ಳೆ ಗುಣಮಟ್ಟದ ಕುರಿಮರಿಗಳು ಬರುತ್ತೆ, ಮತ್ತೆ ಅವರು ಲಾಭ ಪಡ್ಕೋಬಹುದು.
ಹೀಗೆ ಕುರಿಗಳ ಆಯ್ಕೆಯನ್ನ ಮಾಡಿಕೊಂಡು ಸಾಕಾಣಿಕೆಯನ್ನ ಮಾಡುವ ಮೂಲಕ ನಾವು ಹೆಚ್ಚು ಲಾಭವನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಈ ಕುರಿಗಳ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ, ಅವುಗಳ ಸಂವರ್ಧನೆಗೆ ಸಂಬಂಧಪಟ್ಟ ಹಾಗೆ, ಕುರಿಗಳ ತಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಫೋನ್ ನಂಬರ್ 7760818434. ಈ ಸಂಖ್ಯೆಗೆ ಕರೆ ಮಾಡಿ ನನ್ನಲ್ಲಿ ಮಾಹಿತಿ ಪಡ್ಕೋಬೋದು. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 7760818434. ಧನ್ಯವಾದಗಳು ಜಯಂತಿಯವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿ ತಳಿಗಳು ಮತ್ತು ಅವುಗಳ ಸಂವರ್ಧನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕುರಿ ತಳಿಗಳು ಮತ್ತು ಅವುಗಳ ಸಂವರ್ಧನೆ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ.ವಿ. ಜಯಂತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.